ಗೇನ್ ರೋಡ್ ಗುರು ಟಿವಿ9 ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ಇಷ್ಟು ವರ್ಷಗಳಿಂದ ಗುಂಡಿ ಬಿದ್ದಂತ ಪಣತ್ತೂರು ಮುಖ್ಯ ರಸ್ತೆಗೆ ಈಗ ಗುಂಡಿಗಳಿಂದ ಮುಕ್ತಿ ಸಿಗ್ತಾ ಇದೆ. ನೂರಾರು ರಸ್ತೆ ಗುಂಡಿಗಳನ್ನು ಅಧಿಕಾರಿಗಳು ಮುಚ್ಚಿದ್ದಾರೆ. ಟಿವಿ9 ವರದಿಯ ನಂತರದಲ್ಲಿ ಅಲ್ಲಿ ಪ್ರತಿನಿತ್ಯ ಓಡಾಡುವಂತ ವಾಹನ ಸವಾರರು ಟಿವಿ9ಗೆ ಧನ್ಯವಾದ ತಿಳಿಸಿದ್ದಾರೆ. ಕಳೆದ ಬುಧವಾರ ಯಮಗುಂಡಿಗಳ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸವಾರರು ಅನ್ನೋದನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿತ್ತು. ಅದಾದ ನಂತರ ಕೆಲ ದಿನಗಳ ಹಿಂದೆ ಆಗಿರುವಂತಹ ಡೆವಲಪ್ಮೆಂಟ್ ಕೂಡ ನಿಮಗೆ ನೆನಪಿರಬಹುದು. ಬ್ಲಾಕ್ ಬಕ್ ಕಂಪನಿಯ ರಸ್ತೆ ಗುಂಡಿಗಳ ಬಗ್ಗೆ ಟ್ವೀಟ್ ಮೂಲಕ ಉದ್ಯಮಿ ರಾಜೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದಾದ ನಂತರ ಟಿವಿ9 ಮತ್ತೆ ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿಯ ರಸ್ತೆಗಳ ಪರಿಸ್ಥಿತಿಯ ಬಗ್ಗೆ ವಿವರಿಸಿತ್ತು, ವರದಿಯನ್ನ ಕೂಡ ಮಾಡಿತ್ತು. ಇದೀಗ ನೋಡಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪಣತ್ತೂರಿನಲ್ಲಿ ಹದಗೆಟ್ಟಂತ ರಸ್ತೆಗಳಿಗೆ ಮುಕ್ತಿ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇದು ಟಿವಿ9 ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಕಳೆದ ಬುಧವಾರವಷ್ಟೇ ಪಣತ್ತೂರು ಮುಖ್ಯ ರಸ್ತೆಯಲ್ಲಿರುವಂತಹ ಗುಂಡಿಗಳ ಬಗ್ಗೆ ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿತ್ತು. ಸದ್ಯ ಈಗ GBAದ ಅಧಿಕಾರಿಗಳು ಇಲ್ಲಿರುವಂತಹ ನೂರಾರು ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕಳೆದ ವಾರ ಈ ಒಂದು ರಸ್ತೆಯ ಅಧ್ವಾನವನ್ನು ಟಿವಿ9 ರಾಜ್ಯದ ಜನತೆಯ ಮುಂದೆ ತೆರೆದಿಡಲಿಕ್ಕೆ ಮುಂದಾಗಿತ್ತು. ಈ ರಸ್ತೆಯಲ್ಲಿ ವಾಹನಗಳು ಇಳಿದ್ರೆ ಮತ್ತೆ ಮೇಲೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಅಷ್ಟು ದೊಡ್ಡದಾದಂತಹ ಗುಂಡಿಗಳಿದ್ವು ಈ ಒಂದು ರಸ್ತೆಯಲ್ಲಿ. ನಾನು ಕೂಡ ಆ ಸಂದರ್ಭದಲ್ಲಿ ಅವತ್ತು ಈ ಒಂದು ದೃಶ್ಯಾವಳಿಗಳನ್ನು ತೋರಿಸಿದ್ದೆ. ಯಾವುದೋ ಮನೆಯ ಒಡೆದಂತಹ ಡೆಬ್ರಿಸ್, ಅಂದರೆ ಈ ರಸ್ತೆಯನ್ನು ಕಾಂಕ್ರೀಟು ಡಾಂಬರ್ನಿಂದ ಮುಚ್ಚಬೇಕಾಗಿತ್ತು, ಆದರೆ ಮನೆಯ ಒಡೆದಂತಹ ಡೆಬ್ರಿಸ್ ಕಲ್ಲು ಮಣ್ಣುಗಳನ್ನು ತಂದು ಮುಚ್ಚಲಾಗಿತ್ತು. ಇದರಿಂದ ಸಾಕಷ್ಟು ವಾಹನ ಸವಾರರು ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಇದು ಒಂದು ಕಡೆ. ಆದರೆ ಎರಡನೇದಾಗಿ ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂತಹ ಬ್ಲ್ಯಾಕ್ ಬಕ್ ಕಂಪನಿ ನಾವು ಇಲ್ಲಿಂದ ಶಿಫ್ಟ್ ಆಗ್ತೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಾರಣ ಏನಂತ ಹೇಳಿದ್ರೆ ನಮ್ಮ ಕಂಪನಿಯ ನೌಕರರು ಒಂದು ಸೈಡ್ನಲ್ಲಿ ಕಚೇರಿಗೆ ಬರಲಿಕ್ಕೆ ಕನಿಷ್ಠ 1.5 ಗಂಟೆ ಆಗ್ತಿದೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಟಿವಿ9 ಈ ರಸ್ತೆಯ ಮೂಲಕವಾಗಿ ಬ್ಲ್ಯಾಕ್ ಬಕ್ ಕಂಪನಿಯ ಉದ್ಯೋಗಿಗಳು ಸಂಚಾರ ಮಾಡ್ತಾರೆ. ನೋಡಿ ಇದು ಎಷ್ಟು ಮಟ್ಟಿಗೆ ಹಾಳಾಗೋಗಿದೆ, ಇದು ಎಷ್ಟು ಮಟ್ಟಿಗೆ ಅಧ್ವಾನ ಎದ್ದೋಗಿದೆ ಅನ್ನುವಂಥ ಒಂದು ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಈಗ ಈ ಒಂದು ರಸ್ತೆಯಲ್ಲಿದ್ದಂತಹ ನೂರಾರು ಗುಂಡಿಗಳನ್ನು, ಅಂದರೆ ಈಗ ನಾನೇನು ತೋರಿಸ್ತಾ ಇದ್ದೀನಿ, ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ದೊಡ್ಡದಾದಂತಹ ಗುಂಡಿಗಳಿದ್ವು. ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಪಾದಚಾರಿಗಳು ಮಳೆ ಬಂದರೆ ಓಡಾಡಲಿಕ್ಕೂ ಕೂಡ ಆಗದಂತಹ ಒಂದು ದುಸ್ಥಿತಿ ಇತ್ತು. ಆ ನಿಟ್ಟಿನಲ್ಲಿ ಸದ್ಯ ಈಗ ಈ ಒಂದು ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ಕೂಡಲೇ ಈ ಒಂದು ರಸ್ತೆಯನ್ನು ಗುಂಡಿಗಳನ್ನು ಮುಚ್ಚಿದ್ದೀರಾ, ಸರಿಪಡಿಸಿದ್ದೀರಾ, ಆದರೆ ಮುಂದೆ ಈ ಒಂದು ರಸ್ತೆ ಏನು ಮಳೆಗಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ರಸ್ತೆಯನ್ನೇ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಬೇಕು ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.